ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ, ಯೂಟ್ಯೂಬಿಗೆ ಬಂದ್ರೆ ಬಹುತೇಕ ಚಾನೆಲ್ಗಳಲ್ಲಿ ಈ ಕೋರ್ಟ್ ಲೈವ್ ಬರ್ತಾ ಇರುತ್ತೆ. ಅದೇನು ಬಹಳ ಜನ ಕುತೂಹಲದಿಂದ ನೋಡ್ತಿದ್ದಾರೆ, ಸಹಜವಾದ ಕುತೂಹಲ. ಕೋರ್ಟ್ ಒಳಗೆ ಏನಾಗುತ್ತೆ ಅಲ್ಲಿ, ಬಹಳಷ್ಟು ಜನ ಕೋರ್ಟ್ ಮೆಟ್ಲೆ ಹತ್ತಿರೋದಿಲ್ಲ. ಅಂಥವರಿಗೆಲ್ಲ ಕೋರ್ಟ್ ಒಳಗೆ ಏನ್ ನಡೀತಾ ಇತ್ತು ಅನ್ನೋದು ಗೊತ್ತಿರಲಿಲ್ಲ, ಹೇಗೆ ನಡೆಯುತ್ತೆ ಪ್ರೊಸೀಡಿಂಗ್ಸ್ ನೋಡಿರಲ್ಲ ಅವರು. ಅವರಿಗೆಲ್ಲ ಕುತೂಹಲ, ಓ ಈಗ ಜಡ್ಜ್ ಎಲ್ಲ ಹೀಗೆ ಮಾತಾಡ್ತಾರ, ವಕೀಲರು ಹೀಗೆ ಪ್ರೆಸೆಂಟ್ ಮಾಡ್ತಾರ, ಸೊ ಈ ರೀತಿ ನಡೆಯುತ್ತಾ ಸವಾಲು ಪಾಟಿ ಸವಾಲೆಲ್ಲ ಅನ್ನೋದು ಬಹಳಷ್ಟು ಜನಕ್ಕೆ ಕುತೂಹಲ. ಹಾಗಾಗಿ ಮುಗಿಬಿದ್ದು ನೋಡ್ತಾ ಇದ್ದಾರೆ ಕೋರ್ಟ್ ಲೈವ್ಗಳನ್ನ. ನಾವು ಮಾಡಿದ್ದು ಕೂಡ ಲಕ್ಷ ಲಕ್ಷ ನೋಡ್ತಾ ಇದ್ದಾರೆ. ಲೈವ್ ಮಾಡಿದಾಗಲೂ ಅಷ್ಟೇ, ಅದನ್ನ ನಾವು ಕಟ್ ಮಾಡಿ ಅಪ್ಲೋಡ್ ಮಾಡಿದಾಗಲೂ ಅಷ್ಟೇ. ಆದರೆ ಏನು ಬಹಳಷ್ಟು ಜನ ಈ ಲೈವ್ ಮಾಡ್ತಾ ಇದ್ದಾರಲ್ಲ, ಕೋರ್ಟ್ ಲೈವ್ ಬಹಳಷ್ಟು ಜನ ನೀವು ನೋಡ್ತಾ ಇದ್ದೀರಲ್ಲ, ನಿಮಗೆಲ್ಲ ಒಂದು ನಿರಾಸೆಯ ಸುದ್ದಿ ಇದೆ. ಇಷ್ಟು ದಿನ ನೀವು ನೋಡ್ತಾ ಇದ್ದೀರಿ, ಆದರೆ ಇನ್ನು ಮುಂದೆ ಬಹುಶಃ ಕೋರ್ಟ್ ಲೈವ್ಗಳನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ 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 ನೋಡ್ಲಿಕ್ಕೆ ಸಾಧ್ಯ ಇಲ್ಲ? ಅರೆ ಎಲ್ಲದರಲ್ಲೂ ಬರ್ತಾ ಇದೆಯಲ್ಲ, ಯಾವ ಚಾನಲ್ ನೋಡಿದ್ರು ಕೋರ್ಟ್ ಲೈವ್ ಬರ್ತಾ ಇದೆ. ಯಾಕೆ ನೋಡಕ್ ಸಾಧ್ಯ ಇಲ್ಲ? ನಾವು ನೋಡ್ತಾನೆ ಇದೀವಲ್ಲ, ಇವತ್ತು ನೋಡ್ತಾ ಇದೀವಿ. ಆ ರೀತಿ ಹಾಕೋದಿಲ್ಲ ಅಂತ ಏನು ಯಾರೇನು ಹೇಳಿಲ್ಲ. ಮತ್ತ್ಯಾಕೆ ನೋಡ್ಲಿಕ್ಕೆ ಆಗೋದಿಲ್ಲ? ಯಾಕೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ನೋಡಿ ಏನಾಗಿದೆ, ಈ ಕೋರ್ಟ್ ಲೈವ್ಗಳೆಲ್ಲ ಬರ್ತಾ ಇತ್ತಲ್ಲ, ಒಬ್ರು ಗೌರವಾನ್ವಿತ ನ್ಯಾಯಮೂರ್ತಿಗಳು ಶ್ರೀಶಾನಂದ ಅಂತ ಹೇಳಿ, ಅವರು ಬಹಳ ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ರು ಪೀಠದ ಮೇಲೆ ಕೂಡ. ಬಹಳ ವೈರಲ್ ಕೂಡ ಆಗ್ತಾ ಇತ್ತು, ನೀವು ನೋಡಿರ್ಬೋದು ಕೆಲವು ಹೇಳಿಕೆಗಳನ್ನ. ಅವರು ಕೆಲವು ಋಣಗಳ ಬಗ್ಗೆ ಮಾತನಾಡಿದ್ರು. ಪಿತೃ ಋಣ ಅಂದ್ರೇನು, ಋಷಿ ಋಣ ಅಂದ್ರೇನು, ದೈವ ಋಣ ಅಂದ್ರೇನು, ಅದೆಲ್ಲ ಮಾತಾಡಿದ್ರು. ಮತ್ತೆ ಯಾವ ರೀತಿ ಇರಬೇಕು, ಏನಾಗ್ತಾ ಇದೆ ನಮ್ಮ ಸಂಸ್ಕೃತಿ, ಕಲ್ಚರ್ ಬಗ್ಗೆ, ಪರಂಪರೆ ಬಗ್ಗೆ, ವ್ಯವಸ್ಥೆಯ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಮಾಧ್ಯಮಗಳ ಬಗ್ಗೆಯೂ ಕೂಡ ಯಾವ ರೀತಿ ಮಾಧ್ಯಮಗಳು ನಡ್ಕೋತಾ ಇದ್ದಾವೆ, ಮತ್ತು ಮಾಧ್ಯಮಗಳು ಏನು ತೋರಿಸ್ಬೇಕು ಏನು ತೋರಿಸಬಾರ್ದು, ಆದರೆ ಅವ್ರು ಯಾವ ರೀತಿ ಹಾದಿ ತಪ್ಪಿವೆ, ಇದನ್ನು ಎಲ್ಲ ಹೇಳಿದ್ರು ಅವರು. ಆದರೆ ಏನಾಯ್ತು, ಅವರು ಕೊಟ್ಟಂತ ಕೆಲವು ಹೇಳಿಕೆಗಳಲ್ಲಿ 10 ಮಾತಲ್ಲಿ ನೋಡಿ ನಡೆಯೋ ಕಾಲು ಎಡವೆ ಇಡುತ್ತೆ. ಒಂದೆರಡು ಹೇಳಿಕೆಗಳು ಭಾರಿ ವೈರಲ್ ಆಗಿ ಕಾಂಟ್ರವರ್ಸಿನೂ ಅದು. ಅದರಲ್ಲಿ ಒಂದು, ಈಗ ಇತ್ತೀಚಿಂದ ನಾನು ನಿಮ್ಗೆ ಉದಾಹರಣೆ ಹೇಳೋದಾದ್ರೆ, ಅಂದ್ರೆ ಬಹಳ ವೈರಲ್ ಆಗಿದ್ದು, ಈ ಮೈಸೂರು ಫ್ಲೈಓವರ್ ಕೆಳಗೆ ಗೋರಿಪಾಳ್ಯ ಅಂತ ಇದೆಯಲ್ಲ, ಆ ಏರಿಯಾದಿಂದ ಕೊನೆವರೆಗೂ ಮಾರ್ಕೆಟ್ವರೆಗೂ ಆ ಪ್ರದೇಶಗಳು, ಅಲ್ಲಿ ಆಟೋದಲ್ಲಿ ಹೆಂಗೆ ತುಂಬ್ಕೊಂಡು ಹೋಗ್ತಾರೆ, ಯಾವ ರೀತಿ ಇದೆ ವಾತಾವರಣ ಅನ್ನೋದನ್ನ ಹೇಳ್ತಾ, ಅದು ಇಂಡಿಯಾದಲ್ಲಿಲ್ಲ ಪಾಕಿಸ್ತಾನದಲ್ಲಿದೆ ಅಂತ ಏನೋ ಒಂದು ಅವರು ಪಾಸಿಂಗ್ ರಿಮಾರ್ಕ್ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಮಾತಿನ ಮಧ್ಯೆ ಬಂದಿತ್ತದಷ್ಟೇ. ಅದು ಭಾರಿ ವೈರಲ್ ಆಗೋಯ್ತು, ಭಾರಿ ವೈರಲ್ ಆಗಿ ಕಾಂಟ್ರವರ್ಸಿನೂ ಆಗೋಯ್ತು. ಅದರ ಬೆನ್ನಿಗೆ ಈಗ ರಾಜ್ಯ ವಕೀಲರ ಸಂಘದಿಂದ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ನೋಡಿ, ಶ್ರೀಶಾನಂದ್ ಅವರು ಕೊಟ್ಟಂತ ಕೆಲವು ಹೇಳಿಕೆಗಳು ಈ ರೀತಿ ವೈರಲ್ ಆಗಿದೆ. ಹಾಗೆ ಅವರ ಕೆಲವು ಮಾತುಗಳಿಂದ ಕೆಲವು ವಕೀಲರು, ವಕೀಲೆಯರು ಒಂದಷ್ಟು ಮಾತುಗಳನ್ನ ಎದುರಿಸಬೇಕಾಗಿ ಬಂದಿದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಕೆಲವು ದಿನಗಳ ಮಟ್ಟಿಗೆ ಹೈಕೋರ್ಟ್ನ ಲೈವ್ ಸ್ಟ್ರೀಮಿಂಗ್ನ ಸ್ಟಾಪ್ ಮಾಡಿ, ಸ್ಥಗಿತಗೊಳಿಸಿ ಅಂತ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಸೊ ರಾಜ್ಯ ವಕೀಲರ ಸಂಘದಿಂದ ಅಧಿಕೃತವಾಗಿಯೇ ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ ಸ್ಪಷ್ಟವಾಗಿ ಕೊನೆಗೆ ಮೆನ್ಷನ್ ಮಾಡ್ತಾರೆ, ನೋಡಿ, ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಶ್ರೀಶಾನಂದ್ ಅವರು ಬಹಳ ಅತ್ಯುತ್ತಮವಾದಂಥ ನ್ಯಾಯಮೂರ್ತಿಗಳು. ಅವರ ಕೆಲವು ಜಡ್ಜ್ಮೆಂಟ್ಗಳು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಗಳು, ಬಹಳ ಒಳ್ಳೆ ಹೆಸರಿದೆ ಅವರಿಗೆ. ಆದರೆ ಈ ಕಾರಣಕ್ಕಾಗಿ ಸೊ ಬೇರೆ ರೀತಿಯ ಸಂದೇಶ ಹೋಗಬಾರ್ದು, ಆ ಕಾರಣಕ್ಕಾಗಿ ನಾವು ಮನವಿ ಮಾಡ್ತಾ ಇದ್ದೇವೆ, ಕೆಲವು ದಿನಗಳ ಮಟ್ಟಿಗೆ ಕೋರ್ಟ್ ಲೈವ್ ಸ್ಟ್ರೀಮಿಂಗ್ನ ಸ್ಥಗಿತಗೊಳಿಸಿ ಅನ್ನುವಂಥ ಮನವಿಯನ್ನ ಕೊಟ್ಟಿದ್ದಾರೆ. ಮನವಿ ಕೊಟ್ಟಿದ್ದಾರೆ, ಅದಕ್ಕೆ ಕಾರಣಗಳನ್ನು ಉಲ್ಲೇಖಿಸಿದ್ದಾರೆ, ಮತ್ತೆ ರೆಲೆವೆಂಟ್ ಇಶ್ಯೂಸ್ ಏನೇನಾಗ್ತಾ ಇದೆ ಅನ್ನೋದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ನಡೀತಾ ಇದೆ ಕೂಡ. ಆದರೆ ಹೈಕೋರ್ಟ್ ಇದನ್ನ ಯಾವ ರೀತಿ ಸ್ವೀಕರಿಸುತ್ತೆ, ಮುಖ್ಯ ನ್ಯಾಯಮೂರ್ತಿಗಳು ಯಾವ ರೀತಿ ನೋಡ್ತಾರೆ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಇವರು ಕೂಡ ಶಾಶ್ವತವಾಗಿ ಸ್ಥಗಿತಗೊಳಿಸಿ ಅಂತಲೂ ಕೇಳಿಲ್ಲ, ಕೆಲವು ದಿನಗಳ ಮಟ್ಟಿಗೆ ಇದನ್ನು ಸ್ಥಗಿತಗೊಳಿಸಿ, ಈ ಹಂತದಲ್ಲಿ ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ ಅವರು ಆ ಪತ್ರದಲ್ಲಿ. ಈಗ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಏನು ತೀರ್ಮಾನ ಮಾಡ್ತಾರೆ ಅದನ್ನು ಆಧರಿಸಿ ಲೈವ್ ಸ್ಟ್ರೀಮಿಂಗ್ ಇರುತ್ತೋ ಹೋಗುತ್ತೋ ಅನ್ನೋದು ನಿರ್ಧಾರ ಆಗುತ್ತೆ. ಆದರೆ ನೀವೆಲ್ಲ ಬಹಳ ಕುತೂಹಲದಿಂದ, ಬಹಳ ಖುಷಿಯಿಂದ ನೋಡ್ತಾ ಇದ್ರಲ್ಲ, ಬಹುತೇಕ ಒಂದು ವೇಳೆ ಏನಾದರೂ ಮುಖ್ಯ ನ್ಯಾಯಮೂರ್ತಿಗಳಿಗೆ ಈ ಪತ್ರ ಕನ್ವಿನ್ಸ್ ಆಗಿದ್ರೆ ಅವ್ರೇನಾದರೂ ಸ್ಟಾಪ್ ಮಾಡಿ ಅಂದರೆ ಸ್ಟಾಪ್ ಆದರೂ ಆಗ್ಬೋದು. ನೀವು ಯಾವುದಾದ್ರೂ ಲೈವ್ ಸ್ಟ್ರೀಮಿಂಗ್ ನೋಡಿಲ್ಲ ಅನ್ನೋಂಥದ್ದಿದ್ರೆ, ಇಲ್ಲಪ್ಪ ಇಲ್ಲಿವರೆಗೂ ಕೋರ್ಟಿನ ನಾವು ನೋಡಿಲ್ಲ, ನೋಡಬೇಕು, ಯಾವ್ದಾದ್ರು ಲೈವಲ್ಲಿ ನೋಡಬೇಕು ಅಂತ ಇದ್ರೆ ಇವಾಗ ನೋಡ್ಕೊಂಬಿಡಿ, ಮತ್ತು ಮುಂದೆ ನೋಡ್ಲಿಕ್ಕೆ ಆಗುತ್ತಾ ಇಲ್ವೋ. ಸೊ ಆ ಕಾರಣಕ್ಕಾಗಿ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡಿದೆ. ನಿಮಗೇನನ್ಸುತ್ತೆ, ಹೈಕೋರ್ಟ್ನ ಲೈವ್ ಪ್ರೊಸೀಡಿಂಗ್ಸ್ ಲೈವ್ ಸ್ಟ್ರೀಮಿಂಗ್ ಆಗಬೇಕಾ ಬೇಡವಾ?
ಅದನ್ನು ಲೈವ್ ಕೊಡೋದು ಸರಿನಾ ತಪ್ಪಾ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.